ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದೆ ಫ್ರೆಂಡ್ಸ್, ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಬೆಳಗ್ಗೆ ಎದ್ದು ವಾಕಿಂಗ್ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಬಂದು 7 ಗಂಟೆ. ಅರ್ಧ ಮನೆ ಕೆಲಸ ಮುಗಿಸ್ಬಿಟ್ಟು ಬರ್ತಾ ಇದ್ದೀನಿ. ಶನಿವಾರ ಫ್ರೆಂಡ್ಸ್. ಇವತ್ತು ನಾವು ಇಷ್ಟೊತ್ತಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರಬೇಕಾಗಿತ್ತು. ಯಾಕೋ ಗೊತ್ತಿಲ್ಲ, ಶಿವ ರಾತ್ರಿ ತಿಂದಿರೋ ಮೀನು ಹೊಟ್ಟೆನೇ ಇದ್ದಂಗೆ ಫೀಲ್ ಆಗ್ತಿದೆ. ಹೊಟ್ಟೆ ಒಳಗಡೆ ಮೀನು ಇಟ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಬೇಡ, ಸಂಜೆ ಹೋಗೋಣ ಅಂದ್ಬಿಟ್ಟು ಸಂಜೆಗೆ ಶಿಫ್ಟ್ ಮಾಡ್ಬಿಡ್ತು ಫ್ರೆಂಡ್ಸ್. ಅದು ಬೇರೆ ಈಗ ಯಾಕೋ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಮಳೆ ಬೀಳ್ತೈತೆ. ಈ ಚಳಿನಲ್ಲಿ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕಲ್ಲ ಅಂತ ಮೈ ಬಾರಕ್ಕೆ ಮೀನ್ ಮೇಲೆ ಹಾಕ್ಬಿಡ್ತು ಫ್ರೆಂಡ್ಸ್. ಯಾರದು ಹೊಸ ಫ್ರೆಂಡು? ಯಾರಿದೀವಯ್ಯ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ಉಗ್ರಗಾಮಿ ತರ ಕಾಣಿಸ್ತೈತಲ್ಲ. ಏನಪ್ಪಿ ಅಂಕಲ್ ಆಗ್ಬಿಟ್ಟಿದ್ಯಾ? ಅವನು ಹೋದ ಬಾ, ಅವ್ನಿಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ಒಣಗಾಯ್ತು ಅದು ನೀರು ಕಾಯ್ಸಕ್ಕೆ. ನಾನು ಸುಂಡೆಕಾಯಿ ಕಿತ್ಕೊಬರ್ಬೇಕು. ಸುಂಡೆಕಾಯಿ ಕಿತ್ಕೊಬರೋಣ ಬಾ. ಟಾಮ್ ಫ್ರೆಂಡು, ಕಲರ್ ಮಾತ್ರ ಚೇಂಜು. ಸೇಮ್ ಟಾಮ್ ತರನೇ ಅವನೇ ನೋಡಕ್ಕೆ. ಫಸ್ಟ್ ಟೈಮ್ ಅವನ್ನ ನೋಡ್ತಾರ ನಾನು. ಇವತ್ತು ಪಕ್ಕ ಮಳೆ ಆಗ್ತೈತೆ ಫ್ರೆಂಡ್ಸ್. ಮೋಡ ಎಲ್ಲ ಮುಚ್ಕೊಂಡಿದೆ. ಅದಕ್ಕೆ ನಾವು ಹೊಟ್ಟೆ ಪಾಡಿಗೆ ಏನು ಬೇಕೋ ಅದನ್ನು ಕಿತ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಸುಂಡೆಕಾಯಿ ಫ್ರೆಂಡ್ಸ್ ನೆನೆ ನೋಡ್ಕೊಂಡು ಹೋದ್ನಲ್ಲ. ಮತ್ತು ಇದು ಏನಾದರೂ ಅಜೀರ್ಣ ಇದ್ದರೆ ಫ್ರೆಂಡ್ಸ್, ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅದೆಲ್ಲ ಇದ್ದರೆ ಬೆಸ್ಟು. ಶಿವ ಯಾವಾಗಲೂ ಹೊಟ್ಟೆ ಊದ್ಕೊಂಡಂಗೆ ಅನಿಸ್ತೈತೆ, ಜೀರ್ಣ ಆಗ್ತಾಯಿಲ್ಲ ಅಂತಿತ್ತಲ್ಲ. ಅದಕ್ಕೆ ಇವತ್ತು ಈ ಸರಿ ಮಾಡ್ಕೊಡೋಣ ಅಂದ್ಬಿಟ್ಟು. ಮಾತ್ರ ಅವೆಲ್ಲ ಎಷ್ಟಂತ ತೊಗೊಳಕ್ಕಾಗ್ತೈತೆ ಫ್ರೆಂಡ್ಸ್ ಒಂದು ಮನುಷ್ಯ. ಅದಕ್ಕೋಸ್ಕರ ನಾವು ನ್ಯಾಚುರಲ್ ಆಗಿ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಿದ್ದೀವಿ. ಮನೆ ಹತ್ರ ಕರ್ಕೊಬರು, ಸಕ್ಕತ್ತಾಗ ಅವನೇ ಸಾಕೊಳ್ಳೋಣ. ಯಾರೋ ನೀನು? ಸೇಮ್ ಟಾಮ್ ತರನೇ ಅವನೇ ಇವ್ನು ನೋಡಕ್ಕೆ. ಕಲರ್ ಮಾತ್ರ ಚೇಂಜ್ ಅಷ್ಟೇ. ಟಾಮ್ ಒಡ ಹುಟ್ಟಿದವನು ಇರಬೇಕು. ಎತ್ತಿಟ್ಟೆ ಸುಬ್ಬ. ಫ್ರೆಶ್ ಕರ್ಬೇವು ಫ್ರೆಂಡ್ಸ್. ಇದನ್ನ ಸ್ವಲ್ಪ ಕಿತ್ಕೊಳ್ತೀನಿ, ಖಾಲಿ ಆಗ್ಬಿಟ್ಟಿದೆ ಮನೇಲಿ. ಕರ್ಬೇವು ಸೊಪ್ಪನ್ನ ಒಳ್ಳೆ ಹಸು ಹುಲ್ ಮೇಯ್ದಂಗೆ ಮೇಯ್ತಾ ಇದ್ದೀನಿ ನಾನಂತೂ. ಎಲ್ತಿಗೆ ಒಳ್ಳೇದಲ್ಲ ಫ್ರೆಂಡ್ಸ್ ಇದನ್ನು, ಅದಕ್ಕೋಸ್ಕರ. ಕರ್ಬೇವು ಸೊಪ್ಪು, ಸುಂಡೆಕಾಯಿ. ಓಕೆ ಫ್ರೆಂಡ್ಸ್, ಇವತ್ತು ಈ ಮಳೆಯಲ್ಲಿ ಜೊತೆಯಲ್ಲಿ ನಮ್ಮ ಜೀವನ ಹೆಂಗಿರ್ತೈತೆ ಏನು ಕತೆ ನನಗೆ ಗೊತ್ತಿಲ್ಲ. ಆದರೂ ಬಟ್ಟೆ ಒಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳು ಬಟ್ಟೆ ಒಗಿಬೇಕು ಅಂತ ಫಿಕ್ಸ್ ಆದರೆ ಭೂಕಂಪ ಪ್ರವಾಹ ಆದರೂ ಒಗಿತಾ ಇರಬೇಕು. ನೀನು ಬದಲಾಗಲ್ವಾ? ತಲೆ ಕೆಡಿಸ್ಕೊಳ್ಳಲ್ಲ, ಬರ್ತಾ ಇರಲಿ ಮಳೆ, ಒಗಿತಾ ಇರ್ತೀನಿ. ಟಮ್ಮ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಿಸಿ ಬಿಸಿ ಟೀ ಜೊತೆ ನಮ್ಮ ಡೇನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಶುಕ್ರವಾರ ಇಲ್ಲಪ್ಪಿ, ಮೊನ್ನೆ ಗುರುವಾರ ವಾರ ಮಾಡಿದೆ, ನೆನ್ನೆ ಶುಕ್ರವಾರ ವಾರ ಮಾಡಿದೆ. ಡೇಟೇ ಕನ್ಫ್ಯೂಸ್ ಆಗೋಯ್ತಾ? 14 ಇವತ್ತು ಮಂಗಳವಾರ. ಹಂಗಾದ್ರೆ ಅಪ್ಪಿ ಡೇಟ್ ಕೊಡಂದ್ರೆ ಮುಂದಕ್ಕೆ ಹೋಗ್ಬೇಕಪ್ಪಿ, ಹಿಂದಕ್ಕೆ ಬರಬಾರ್ದು. ಶನಿವಾರ 14. ಯಪ್ಪ, ಶುಕ್ರವಾರ ಅನ್ಕೊಂಡು ಒಂದು ಸೆಕೆಂಡ್ ನನಗೆ ಮೆಮೊರಿ ಲಾಸ್ ಆಗೋಯ್ತಾ ಅನ್ಕೊಬಿಟ್ಟೆ. 4 ಶನಿವಾರ ಅಪ್ಪಿ. ಮದುವೆ ಆದ್ಮೇಲೆ ಇದೆಲ್ಲ ಕಾಮನ್ ಫ್ರೆಂಡ್ಸ್. ಮರುವುಗಳೆಲ್ಲ ಬಂದ್ಬಿಡ್ತೈತೆ, ಕನ್ಫ್ಯೂಸ್ ಆಗ್ತೈತೆ. ಅದರಲ್ಲೂ ಮೇಯ್ನ್ ನಾನು ಫ್ರೆಂಡ್ಸ್, ನನಗೇನಾದರೂ ಅಮಾಸೆ ಹುಣ್ಣಿಮೆ ಹಬ್ಬದ ದಿನಗಳ ಡೇಟು ಅದೆಲ್ಲ ದಿವ್ಯಾಕ ಫೋನ್ ಮಾಡಿ ನೆನಪಿಸ್ತೈತೆ. ಇವತ್ತು ಅವತ್ತಲ್ಲ ಅಂತ, ಇಲ್ಲಾಂದ್ರೆ ಒಂದಿನ ಮುಂಚೆ ಹಬ್ಬ ಮಾಡ್ಬಿಡ್ತೀನಿ. 1 ವರ್ಷ ಯುಗಾದಿ ಹಬ್ಬ ನಾಳೆ ಇದ್ರೆ ಇವತ್ತೇ ಮಾಡ್ಬಿಟ್ಟಿದ್ದೆ. ಕಾಮಿಡಿ ಆಗಿತ್ತು ನನ್ನ ಲೈಫು. ಹಸಿಟ್ಟು ತುಂಬ ಐತೆ, ಮಿಲ್ಗೆ ಹಾಕ್ಸ್ಕೊಂಡು ಮಧ್ಯಾಹ್ನ. ಇಲ್ಲಿ ಫ್ರೆಂಡ್ಸ್, ಮೀನು ಸಾರು ಮಾಡಿದ್ದು ಹಂಗೆ ಐತೆ. ಈಗ ಮೀನು ಸಾರು ಏನಾರ ಮಿಕ್ಕಿದ್ರೆ ಫ್ರೆಂಡ್ಸ್, 2 ಜೊತೆಲಿ ಪೀಸ್ ಜೊತೆನೇ ಕುದಿಸ್ಬಿಟ್ರೆ ಪೀಸೆಲ್ಲ ಬಿಟ್ಕೊಬಿಡ್ತೈತೆ, ಮಿಕ್ಸ್ ಆಗ್ಬಿಡ್ತೈತೆ, ಎಲ್ಲ ತಿನ್ನೋಕ್ಕಾಗಲ್ಲ. ಅದಕ್ಕೆ ಸಪ್ರೇಟಾಗಿ ಪೀಸ್ ಎತ್ಕೊಬಿಟ್ಟು ತಿಳಿ ಸಾರು ಕುದಿಸ್ಬಿಟ್ಟು ಅದರೊಳಗಡೆ ಪೀಸ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಎಲ್ಲರೂ ಒಂದು ಕಡೆ ಇಟ್ಬಿಡ್ಬೇಕು. ಇವತ್ತು ಸಂಜೆ ಗಂಟೆ ಇರಲಿ, ನಾವು ದೇವಸ್ಥಾನಕ್ಕೆ ಹೋಗೋಂಟ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಆವಾಗ ಹೊರಗಡೆ ಎತ್ತಿಟ್ಬಿಡ್ತೀನಿ ಟಾಮ್ ರೂಮಲ್ಲಿ ಎಲ್ಲಾದರೂ. ಸ್ಲೋಲಿ ಪೀಸ್ ಬ್ರೇಕ್ ಆದರೆ ಹಾರ್ಟ್ ಬ್ರೇಕ್ ಆದಂಗೆ ಲೆಕ್ಕ. ಮೀನು ಸಾರು ಕುದಿಸ್ಲಿಲ್ಲ ಅಂದ್ರೂ ಏನು ಹುಳಿ ಬರಲ್ಲ, ಏನೋ ಅಳಸೋಗಲ್ಲ ಫ್ರೆಂಡ್ಸ್. ಯಾಕಂದರೆ ಹುಣಸೆ ಹುಳಿ ಹಾಕಿ ಮಾಡಿದ್ದೀವಲ್ಲ, ತೆಂಗಿನಕಾಯಿ ಬೇರೆ ಹಾಕಲಿಲ್ಲ, ಅಳಸೋಗಲ್ಲ. ಆದ್ರೂ ಕುದಿಸಿಕ್ವ ಯಾರು ತಿಂತಾರೆ ಪಾಪ. ಇದನ್ನು ಕುದಿಸಿ ಆಮೇಲೆ ಸ್ಟವ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ರಾಗಿ ಬಿಸ್ಕೊಬರೋಕ್ಕೆ ರೆಡಿ ಮಾಡ್ತಾವ್ರೆಲ್ಲ. ಅಷ್ಟೇ ಸಿಂಪಲ್. ರಾತ್ರಿ ತಿಂದಿದ್ದಕ್ಕಿಂತ ಈಗ ಫ್ರೆಂಡ್ಸ್ ಮೀನು ಸಾರು ಟೇಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲ್ ಇರ್ತದೆ. ಆದರೆ ಭೂಕಂಪ ಪ್ರಳಯ ಆದರೂ ಎಂಥದೇ ಪರಿಸ್ಥಿತಿ ಬಂದ್ರೂ ನಮಗೆ ತಿನ್ಬಿಡೋಣ ಅನ್ಸ್ರೂ ತಿನ್ನಲ್ಲ. ಆಂಜನೇಯ ಸ್ವಾಮಿ ಓಕೆ ಫ್ರೆಂಡ್ಸ್, ಮೀನಿಗಿಂತ. ದಪ್ಪೆ ಎತ್ತೊಯ್ಕಪ್ಪೆ, ಟೆನ್ಷನ್ ಆಗಿ ತಗೋತೀಯ, ಅದು ತುಂಬ ವೆಯ್ಟ್ ಐತೆ. ಬೇಡಪ್ಪಿ, ನೀನು ಬಾಹುಬಲಿ ಅಂತ ತೋರ್ಸಕ್ಕೆ ಹೋಗಿ ರಿಸ್ಕ್ ತಗೋಬೇಡಪ್ಪಿ, ತೂಕ ಜಾಸ್ತಿ ಐತಪ್ಪಿ. ಇಷ್ಟೇ ಕುದಿಸ್ಬಿಟ್ಟು ಆಫ್ ಮಾಡ್ಬಿಟ್ಟು ಎತ್ತಿಕ್ಬಿಟ್ಟು
ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು. ನನಗಿಂತ ಘೋರವಾದ ಪರಿಸ್ಥಿತಿ ಬರ್ತೈತೆ ಅಂದ್ಬಿಟ್ಟೆ ನೆನ್ನೆ ಮೀನು ತರಬೇಡ ಅಂತ 1000 ಸಲ ಬಡ್ಕೊಂಡೆ ಫ್ರೆಂಡ್ಸ್. ಶಿವ ನನ್ನ ಮಾತು ಕೇಳಲೇ ಇಲ್ಲ, ತಿನ್ನಲೇಬೇಕು ಅಂತ ತಂದ್ಬಿಡ್ತು. ಅದಕ್ಕೆ ಇಷ್ಟೊಂದೆಲ್ಲ ಕಿಚನ್ ಅದು ಇದೆಲ್ಲ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಮೀನು ತಿನ್ನಬೇಕಾದ್ರೆ ಯಾವುದೇ ರೀತಿ ಸ್ಮೆಲ್ ಇರಲ್ಲ ಫ್ರೆಂಡ್ಸ್, ಆರಾಮಾಗಿ ತಿಂತೀನಿ. ನೆಕ್ಸ್ಟ್ ಡೇ ಪೂಜೆ ಇತ್ತು ಅಂದರೆ ಎಷ್ಟೇ ಕ್ಲೀನ್ ಮಾಡಿದ್ರು ಸಮಾಧಾನ ಅನ್ಸಲ್ಲ. ಮೀನು ಸ್ಮೆಲ್ ಅನ್ನಿಸ್ತಾ ಇರ್ತೈತೆ. ಚಿಕನ್ ಮಟನ್ ಹಂಗೆ ಅನ್ಸಲ್ಲ, ಮೀನು ಮಾತ್ರ ಹಿಂಗೆ ಅನ್ನಿಸ್ತಾ ಇರ್ತೈತೆ. ಅದಕ್ಕೆ ಪೂಜೆ ಮುಂದಿನ ದಿನ ಇತ್ತು ಅಂದರೆ, ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು ಅಂದರೆ ಅವತ್ತು ನಾನ್ ವೆಜ್ ತರಿಸ್ಕೊಳ್ಳೋದೇ ಇಲ್ಲ ನಾನು. ನೋಡ್ರಿ, ಗುರುವಾರ ಶುಕ್ರವಾರ ಡೀಪ್ ಕ್ಲೀನಿಂಗ್ ಮಾಡ್ಕೋತೀನಿ ಹೆಂಗೋ ಪೂಜೆ ದಿನ ಅಂತ ಅಂದ್ಬಿಟ್ಟು. ಶನಿವಾರನೂ ಮಾಡ್ಕೋಬೇಕಂದ್ರೆ ಎಷ್ಟು ಅಳು ಬರ್ತೈತೆ ಗೊತ್ತಾ, 3-4 ದಿನ ಒಂದೇ ಸಮ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ. ಅದಕ್ಕೆ ಶಿವಾಗ ಬೇಡ ಅಂತ ಹೇಳಿದ್ರು ನಾನು ಮಾತು ಕೇಳಲಿಲ್ಲ. ಇನ್ನು ಮಂಗಳವಾರ ಬುಧವಾರ ನಾನ್ ವೆಜ್ ಏನಾರ ತಂದರೆ ಟೆನ್ಷನ್ ಇಲ್ಲ ಫ್ರೆಂಡ್ಸ್, ಅವತ್ತೊಂದು ದಿನ ನಾನು ಪೂಜೆ ಇಟ್ಕೊಂಡಿರಲ್ಲ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಡೇ ಪೂಜೆ ಇದ್ರೆ ಕೆಲಸ ಮಾಡ್ಕೋಬೋದು. ಇವಾಗ ಗುರುವಾರ ಶುಕ್ರವಾರ 2 ದಿನನೂ ಡೀಪ್ ಕ್ಲೀನಿಂಗ್ ಇಟ್ಕೊಂಡು ಶನಿವಾರನೂ ಡೀಪ್ ಕ್ಲೀನಿಂಗ್ ಮಾಡಬೇಕಂದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ತೈತೆ ಫ್ರೆಂಡ್ಸ್. ಈ ಪುಟಾಣಿ ಮನೆ ಕ್ಲೀನ್ ಮಾಡೋಷ್ಟ್ರಲ್ಲಿ ನನಗೆ ಹುಚ್ಚ ಹಿಡಿತೈತೆ. ಅದಕ್ಕೆ ಇವತ್ತು ಈ ಕೆಲಸ ಬಿತ್ತು ನನಗೆ. ತಿನ್ನುವಾಗೇನೋ ಜಮಾಯಿಸ್ಕೊಂಡು ತಿನ್ಬಿಟ್ಟೆ, ಮಾಡಬೇಕಾದ್ರೆ ಗೊತ್ತಾಗ್ತೈತೆ ಯಾಕಾದ್ರೂ ಬೇಕಾಗಿತ್ತು ಅಂತ ಅನಿಸ್ತೈತೆ. ಇನ್ನು ಮಿಕ್ಕಿರೋ ಮೀನನ್ನ ಕುದಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಶಿವಣ್ಣ ಫ್ರೆಂಡ್ಸ್ ಯಾರಾದರೂ ಬಂದರೆ ಅವ್ರು ತಿನ್ಕೋತಾರೆ. 8 ಗಂಟೆ ಫ್ರೆಂಡ್ಸ್, ಈಗ ಫುಲ್ಲು ಗಾಳಿ. ಬೆಳಗ್ಗೆ ಎದ್ದು ನಾವು ಇಲ್ಲಿ ಚಳಿಲಿ ಗಾಳಿಲಿ ಮಳೆಲಿ ಇಷ್ಟು ಕೆಲಸ ಮಾಡ್ತಿದ್ದೀವಿ. ಇವ್ನು ಬೆಚ್ಚಗೆ ಮುನಿಕೊಂಡವನೆ ಮ್ಯಾಟೆಲ್ಲ ಎಳ್ಕೊಂಡು. ತಲೆ ಖಾಲಿ ಐತೆ, ತಲೆ ಮೇಲೇನೂ ಇಡ್ಬೋದು. ಒಂದ್ರೆ ಇಡ್ಕೋಬೇಕು, ಬಿಚ್ಚಿಬಿಟ್ಟಿಡಪ್ಪಿ. ಓಕೆ ಫ್ರೆಂಡ್ಸ್, ನಾನು ಮೊದಲು ಅನ್ನಕ್ಕೆ ಇಟ್ಟಿದ್ದೀನಿ. ಶಿವಾಗ ಡ್ಯೂಟಿಗೆ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಸೈಡಲ್ಲಿ ಟೀನು ರೆಡಿ ಆಗ್ತಾ ಇದೆ. ಅಪ್ಪಿ, ನೆನ್ನೆ ಮಾಡಿರೋ ಬೆಂಡೆಕಾಯಿ ಗೊಜ್ಜು ತಿಂತಿ? ಮಧ್ಯಾಹ್ನ ಮಾಡಿದ್ನಲ್ಲ, ತಿನ್ನಲ್ಲ. ಸುಂಡೆಕಾಯಿ ಸಾರು ಮಾಡ್ತೀನಿ ಫ್ರೆಂಡ್ಸ್. ನಾನು ಟೀ ಕುಡ್ಬಿಟ್ಟು ಮಾಡ್ತೀನಿ, ಮೈಂಡ್ ಸ್ವಲ್ಪ ರಿಲೀಫ್ ಆಗ್ತಿದೆ. ಹಾಫ್ ಕಪ್ ಟೀ, ಎವ್ರಿಥಿಂಗ್ ಆಲ್ ರೈಟ್ ಫ್ರೆಂಡ್ಸ್. ಅದು ಹೆಂಗೆ ಅಡಿಕ್ಟ್ ಆಗ್ಬಿಟ್ಟೆ ಅಂತ ಗೊತ್ತಾಗ್ತಾ ಇಲ್ಲ. ಮೋಡ ಮುಚ್ಕೊಂಡೈತಲ್ಲ ಫ್ರೆಂಡ್ಸ್, ಒಂಥರ ತಲೆನೋವು ಬರೋ ಥರ ಅನ್ನಿಸ್ತೈತೆ ಫೀಲು, ತಣ್ಣಗಿರೋದಕ್ಕೆ. ಅದಕ್ಕೆ ಟೀ ಕುಡಿದ್ರೆ ಸರಿ ಹೋಗ್ತೈತೆ. ಒಂದು ಕಾಲದಲ್ಲಿ ಟೀ ಜಾಸ್ತಿ ಕುಡಿಬೇಡಿ ಫ್ರೆಂಡ್ಸ್, ಊಟ ಮಾಡೋಕ್ಕಾಗಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತೈತೆ ಅಂತ ನಾನೇ ಉಪದೇಶ ಮಾಡ್ತಾ ಇದ್ದೆ. ಅದಕ್ಕೆ ಯಾರು ಹೇಳಕ್ಕೂ ಮುಂಚೆ ನಾವು ಕಲಿಬೇಕು ಅನ್ನೋದು. ರಾಶಿಗಟ್ಲೆ ಹೊಗೆ ಬಟ್ಟೆಗಳು ಬಿದ್ದಿದಾಗ ಹೊಗೆಕ್ ಮನ್ಸು ಬರ್ದೇ ಇರೋ ನನಗೆ ಇವತ್ತು 4 ಜೊತೆ ಬಟ್ಟೆ ಇರೋದಕ್ಕೆ ಫಸ್ಟ್ ಒಗ್ದಾಕ್ಬಿಡೋಣ ಅನ್ಸ್ತು. ಅದು ಮಳೆ ಎದ್ದಾಗ. ಹಿಂಗೆ ಫ್ರೆಂಡ್ಸ್, ಒಂದೊಂದ್ಸಲ ಮೈಂಡ್ ಚೇಂಜ್ ಆಗ್ತಾ ಇರ್ತೈತಿ ನನಗೆ. ನಾನು ಹೆಂಗೆ ಅಂತ ನನಗೆ ಕಂಡಿಡಿಯಕ್ ಆಗ್ತಾ ಇಲ್ಲ. ಹೊಗೆ ಬಟ್ಟೆ ಕಣ್ಮುಂದೆ ಇರಬಾರ್ದು ಅಂತ ಹೊಗೆಕ್ ಹಾಕ್ಬಿಟ್ಟೆ. ಡಿಪ್ರೆಷನ್. ಸುಂಡೆಕಾಯಿ ರೆಡಿ ಆಗೈತೆ. ಇನ್ನು ಸ್ವಲ್ಪ ಇದ್ರ ಜೊತೆಗೆ ಇದ್ದಿದ್ರೆ ಚೆನ್ನಾಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಫ್ರೆಂಡ್ಸ್. ಅಲ್ಲೊಂದು ಸ್ವಲ್ಪ ಒಂದು ರಾಶಿ ಗಿಡ ಅವೆ. ಯಾಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಫ್ರೆಂಡ್ಸ್ ಒಂದು ರೆಸಿಪಿ ಶೇರ್ ಮಾಡಿದ್ರು. ಸುಂಡೆಕಾಯಿದೇನೆ ಸೋ ಸಿಂಪಲ್ ಆಗೈತೆ, ಟೇಸ್ಟಿಯಾಗೂ ಕಾಣಿಸ್ತಾ ಇತ್ತು. ಇನ್ನು ಟೇಸ್ಟ್ ನೋಡಿಲ್ಲ ಆ ಥರ ನಾವು ಬರೀ ಬೇಳೆ ಸಾರ್ಗೆ ಹಾಕ್ಬಿಟ್ಟೆ ಮಾಡಿದ್ದೀವಿ ಯಾವಾಗ್ಲೂ. ಈ ರೆಸಿಪಿ ಹೊಸ್ತಾಗೈತೆ, ಹಂಗಾಗಿ ಇನ್ನು ಒಂದು ರೌಂಡ್ ಹೋಗ್ಬಿಟ್ಟು ಫ್ರೆಂಡ್ಸ್. ಸುಂಡೆಕಾಯಿ ಸಿಕ್ಕರೆ ಕಿತ್ಕೊಬಂದು ಅದೇ ಮಾಡ್ತೀನಿ. ಅದು ಸಿಕ್ಕಿಲ್ಲ ಅಂದ್ರೂ ಇಷ್ಟ ಹಾಕ್ಬಿಟ್ಟು ಶಿವಾಗೆ ಸುಂಡೆಕಾಯಿ ಸರ್ವತ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಇದು ಡೈಜೆಷನ್ಗೆ ಸಖತ್ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್. ನಿಮ್ಮ ಕಡೆ ಸಿಕ್ಕಿದ್ರೆ ತಿನ್ರಿ ಫ್ರೆಂಡ್ಸ್. ನೋಡಿ, ನಾನು ಇದರಲ್ಲೇ ಬಿದ್ದು ಓದಾಡ್ತಾ ಇದ್ದೀನಿ ಸೀಸನಲ್ಲಿ. ಏನೂ ಹೆಚ್ಚು ಕಮ್ಮಿ ಆಗಲ್ಲ, ಆರಾಮಾಗಿ ತಿನ್ಬೋದು ತೊಳ್ಕೊಂಡು. ಸಾರು ಮಾಡ್ಕೊಂಡು ತಿನ್ಬೇಕು. ಹೋಗಿದ್ದಕ್ಕೆ ಇನ್ನೂ ಇಷ್ಟು ಸಿಕ್ತು. ಅದು ಫ್ರೆಶ್ ಆಗೈತೆ, ಎಳೆದು ಬಲ್ತಿಲ್ಲ. ಇಲ್ಲಿ ಸ್ವಲ್ಪ ಐತೆ, ಇವಿಷ್ಟ ಹಾಕಿದ್ರೆ ಜಾಸ್ತಿ ಆಗ್ತೈತೆ. ಓಕೆ ಫ್ರೆಂಡ್ಸ್, ಇದು ರೆಸಿಪಿ ಹೆಸರು ಹೇಳಿಲ್ಲ. ಇದು ರೆಸಿಪಿ ಹೆಸರು ಸುಂಡೆಕಾಯಿ ಗೊಜ್ಜು. ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಒಂದು ಬದನೆಕಾಯಿ ಜಾತಿಗೆ ಸೇರಿದ ಒಂದು ಸಣ್ಣ ಬದನೆಕಾಯಿ ಅಂತ ಹೆಸರಿಡುವ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಸುಂಡೆಕಾಯಿಂದ ಸಣ್ಣ ಬದನೆಕಾಯಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಬದನೆಕಾಯಿ ಥರನೇ ಕಟ್ ಮಾಡಿಟ್ರೆ ಕಪ್ಪಗಾಗಿ ಹೋಗ್ತಿದೆ. ನೀರಿಗೆ ಹಾಕೋಬೇಕು. ಕಪ್ಪಗೆ ಹಾಕ್ಬಾರ್ದು ಅಂದ್ಬಿಟ್ಟು ನೀರಿಗೆ 1 ಸ್ಪೂನ್ ಉಪ್ಪು ಹಾಕೊಂಡು ಜಜ್ಜಿ ಹಾಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ತೈತೆ ಅಂದ್ಬಿಟ್ಟು. ಇಷ್ಟು ಸೀಸನಲ್ಲಿ ಬೆಸ್ಟ್ ಸುಂಡೆಕಾಯಿ ಅಂದರೆ ಇದೆ ಫ್ರೆಂಡ್ಸ್. ಎಲ್ಲನೂ ಎಳೆದಾಗಿತ್ತು. ಬಲ್ತಿರೋದು ಹಾಕಿದ್ರೆ ಚೆನ್ನಾಗಿರಲ್ಲ, ಅದು ಅಗ್ಯಕ್ಕೂ ಆಗಲ್ಲ, ಒಂಥರ ಬೀಜ ಎಲ್ಲ ಕಲ್ತರ ಇರ್ತೈತೆ. ಅದಕ್ಕೆ ಹಿಂಗಿಡ್ಸ್ಕೊಳಂಗೂ ಇರಲಿಲ್ಲ, ಈಸಿ ಅಂತ ಅನ್ನಿಸ್ತು. ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ತೈತೆ ಅಂದ್ಬಿಟ್ಟು ಈ ಥರ ಜಜ್ಜಿ ನೀರಿಗೆ ಹಾಕೋಬಿಟ್ಟು ಈರುಳ್ಳಿ, ಟೊಮೊಟೊ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಹುಣಸೆಹಣ್ಣು ನೆನೆಸ್ಕೊಂಡೆ, ಕೊತ್ತಂಬರಿ, ಕರಿಬೇವು, ಕಾಶ್ಮೀರಿ ಖಾರದ ಪುಡಿ ತಗೊಂಡಿದ್ದೀನಿ ಫ್ರೆಂಡ್ಸ್, ಧನಿಯಾ ಪುಡಿ. ಇನ್ಸ್ಟಾಗ್ರಾಮ್ ರೀಲಲ್ಲಿ ಹೆಂಗಿತ್ತು ಹಂಗೆ ಮಾಡಬೇಕು ಅಂದ್ಬಿಟ್ಟು ಆದರೆ ಕುಕ್ಕರ್ ಎತ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅವ್ರು ಬಾಂಡ್ಲಿಲಿ ಮಾಡಿದ್ರು, ಬೇಗ ಅಡುಗೆ ಆಗಲಿ ಅಂತ ಅಂದ್ಬಿಟ್ಟು ಕುಕ್ಕರ್ ಎತ್ಕೊಂಡೆ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕರಿಬೇವು, ಸಾಸಿವೆ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಈರುಳ್ಳಿ ಎಷ್ಟ್ಗೆನೆ ಹಾಕೊಂಡಿದ್ರು ಅವರು, ಅಂದರೆ ಸಾಂಬಾರು ಈರುಳ್ಳಿ ಬಳಸಿದ್ರು ಅವರು. ನಾನು ಲೈಫಲ್ಲಿ ಸಾಂಬಾರು ಈರುಳ್ಳಿ ನೋಡಲೇ ಇಲ್ಲ, ಇನ್ನು ಬಳಸೋದು ಇಲ್ಲಿ ಅಂದ್ಬಿಟ್ಟು ಈ ಈರುಳ್ಳಿಲೇ ಮಾಡ್ತಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಇದನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನನಗೆ ಈ ರೆಸಿಪಿ ನೋಡ್ತಾ ಮಾಡ್ತಾ ಅನ್ಸಿದ್ದೊಂದೇನೆ, ಅನ್ನಕ್ಕಿಂತ ಮುದ್ದೆಗೆ ಸೂಪರ್ ಡೂಪರ್ ಆಗಿರ್ತೈತೆ ಅಂದ್ಬಿಟ್ಟು. ಆದರೆ ಬೆಳಗ್ಗೆ ಅನ್ನನೇ ಮಾಡಿದೆ ನಾನು, ಕೆಲಸ ಜಾಸ್ತಿ ಇತ್ತು ಅಂದ್ಬಿಟ್ಟು. ಟೊಮೊಟೊ ಸಾಫ್ಟ್ ಆದಮೇಲೆ ಸುಂಡೆಕಾಯಿನೂ ಹಾಕ್ಕೊಬಿಟ್ಟೆ. ಎಣ್ಣೆಲಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು. ಆಮೇಲೆ ಹುಣಸೆಹಣ್ಣು ಹಾಕ್ಕೊಂಡೆ. ಕಾಶ್ಮೀರಿ ಪೌಡ್ರೇ ಬಳಸಿದ್ರು ಫ್ರೆಂಡ್ಸ್ ಅವರು. ನನ್ನ ಅದೃಷ್ಟ ಇತ್ತು ಮನೆಯಲ್ಲಿ, ಅದನ್ನೇ ಹಾಕ್ಕೊಂಡೆ. ಧನಿಯಾ ಪುಡಿನ ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡೆ. ಫಸ್ಟ್ ಟೈಮ್ ಸುಂಡೆಕಾಯಲ್ಲಿ ಈ ಥರ ಎಕ್ಸ್ಪೆರಿಮೆಂಟು ಮಾಡ್ತಿರೋದು ಫ್ರೆಂಡ್ಸ್ ನಾನು. ನೋಡ್ತಾನೆ ಇಷ್ಟ ಆಗ್ಬಿಡ್ತು ನನಗೆ. ಅವ್ರು ಗೊಜ್ಜು ಥರ ಮಾಡಿದ್ರು ನಾನೊಂದು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ, ಅನ್ನಕ್ಕೆ ಜಾಸ್ತಿ ಸಾಂಬಾರು ಬೇಕಲ್ಲ ಅಂದ್ಬಿಟ್ಟು. ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ವಿಸಿಲ್ ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಬೇಯಿಸ್ಕೊಂಡೆ ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಫಸ್ಟ್ ಟೈಮ್ ಈ ಥರ ಸುಂಡೆಕಾಯಿ ಗೊಜ್ಜು ಮಾಡಿರೋದು ಫ್ರೆಂಡ್ಸ್. ನೋಡುವ ಟೇಸ್ಟ್ ವಿಸಿಟ್ ಅಂತ ತಗೊಳ್ಳಿ. ನೀನು ತಿಂತಿ ಅದನ್ನೇ? ಅದೆಲ್ಲ ತಿನ್ನಲ್ಲ ಅವನು. ಖಾರ ಪರವಾಗಿಲ್ಲ. ಕಾಶ್ಮೀರಿ ಪೌಡರ್ ಹಾಕಿದೆ, ಕಾಶ್ಮೀರದಿಂದ ತಂದು. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಖಾರದ ಪುಡಿ ಅಪ್ಪಿ ಅದು, ಅದೇನೋ ಒಂದು ವಿಚಿತ್ರ ಮಸಾಲೆ ಅಲ್ಲ, ಶಾಕ್ ಆಗ್ಬೇಡ. ಚೆನ್ನಾಗಿದತ್ತೋ. ಇಷ್ಟು ದಿನ ಫ್ರೆಂಡ್ಸ್ ಸುಂಡೆಕಾಯಿ ನಾನು ಬೇಳೆ ಸಾರುಗಳು ಮಾತ್ರ ತಿಂತ ಇದ್ದೆ. ಅವೆಲ್ಲದಕ್ಕಿಂತ ಬೆಸ್ಟ್ ಆಗೈತೆ ಫ್ರೆಂಡ್ಸ್, ಸಕ್ಕ ಟೇಸ್ಟಿ ಆಗಿತ್ತು. ನನಗಂತೂ ಹೊಸ ರೆಸಿಪಿ, ಟೇಸ್ಟಿ ಆಗಿತ್ತು. ಓಕೆ ಫ್ರೆಂಡ್ಸ್, ನನಗೇನೋ ಸ್ಮೆಲ್ಗೆ ತಡ್ಕೊಳಕ್ಕಾಗಲಿಲ್ಲ. ಚೆನ್ನಾಗಿದೆ, ತಿನ್ಬಿಡೋಣ ಅಂದ್ಬಿಟ್ಟು ತಿನ್ಬಿಟ್ಟೆ. ಈಗ ಮತ್ತೆ ಮನೆ ಕೆಲಸ ಸ್ಟಾರ್ಟು ಫ್ರೆಂಡ್ಸ್. ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಒಗೆಯಕ್ಕೆ ಬಟ್ಟೆ ಹಾಕ್ಬೇಕಾದ್ರೆ ಇದ್ದಿದ್ದ ಜೋಶು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹಿಂಡಕ್ಕೆ ಕುತ್ಕೊಳ್ಳುವಾಗ ಇರಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ, ನನಗೆ ಸಿಕ್ಕಾಪಟ್ಟೆ ಕಷ್ಟ. ಹಂಗಂತ ಗ್ಯಾಪ್ ಕೊಡೋಕ್ಕೂ ಆಗಲಿಲ್ಲ, ಟೇಸ್ಟ್ ಆಗಿತ್ತು, ತಿನ್ಬಿಟ್ಟೆ. ಥ್ಯಾಂಕ್ ಯು ಫ್ರೆಂಡ್ಸ್ ಈ ರೆಸಿಪಿನ ಶೇರ್ ಮಾಡಿದ್ದಕ್ಕೆ. ಬಟ್ಟೆ ಎಲ್ಲ ಎತ್ತಿ ಸೈಡ್ಗೆ ಹಾಕ್ಬಿಟ್ಟು ವಾಟರ್ ಕಲೆಕ್ಷನ್ ಕೊಟ್ಟೆ, ಗಲೀಜು ನೀರೆಲ್ಲ ಆಚೆಗೆ ಹೋಗೋಕ್ಕೆ. ದೂರ ಪೈಪ್ ತೊಗೊಂಡೋಗ್ಬಿಟ್ಬಿಟ್ಟೆ, ಗಿಡಕ್ಕೆ ನೀರು ಹೋಗ್ತಿದೆ ಅಲ್ಲಿ ಅಂದ್ಬಿಟ್ಟು. ಆಮೇಲೆ ಹಿಂಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸದ್ಯ ನನ್ನ ಪುಣ್ಯಕ್ಕೆ 4-5 ಜೊತೆ ಮಾತ್ರ ಇದ್ದಿತ್ತು. ಅಲ್ಲಲ್ಲೇ ಹಿಂಡಿ ಒಣಗಾಕೊಳ್ತಾ ಇದೆ. ಎಲ್ಲ ಹಿಂಡಿ ಒಣಗಾಕೋದ್ಮೇಲೆ ಇನ್ನೂ ಡಬಲ್ ಕೆಲಸ ಇರ್ತೈತೆ ಫ್ರೆಂಡ್ಸ್ ನನಗೆ. ಈ ವಾಷಿಂಗ್ ಮಿಷಿನ್ ಎಲ್ಲ ತೊಳೆಯೋದು ಇದೆಲ್ಲ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಮೈಬಾರ ಆಗ್ತಾಯಿತ್ತು. ಅದರಲ್ಲಿ ಕೆಲಸ ಎಲ್ಲ ಮಾಡ್ತಿದ್ದೀನಲ್ಲ, ಅದಕ್ಕೆ ನನ್ನ ಎಕ್ಸ್ಪ್ರೆಷನ್ಗಳು ಈ ಥರ ಇರೋದು. ಇಲ್ಲಾಂದರೆ ಮಾಮೂಲಿಯಾಗಿ ನಾನು ಮನೆ ಕೆಲಸಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಇದೆಲ್ಲ ಒಂಥರ ನನಗೆ ನೀರು ಕುಡ್ದಂಗೆ. ಬಟ್ಟೆ ಒಗ್ದಿದ್ದ ದಿನ ಕಂಪಲ್ಸರಿ ಬಾಗಲ್ ತೊಳ್ಕೊಳ್ಳೇಬೇಕು, ಸೋಪ್ ನೀರೆಲ್ಲ ಬಿದ್ದಿರ್ತೈತಲ್ಲ. ಹಂಗಾಗಿ ನೆಕ್ಸ್ಟ್ ನೀರು ಮನೆಗೆ ಶಿಫ್ಟ್ ಆಗಿಬಿಟ್ಟೆ. ಈ ಕೆಲಸನ ಮುಗಿಸ್ಬಿಟ್ಟು ಒಂದೇ ಸಲ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಏನಪ್ಪ ಇಬ್ಬರಿಗೆ ಇಷ್ಟು ರಾಶಿ ಪಾತ್ರೆಗಳು ಅನ್ಕೋತೀರಾ ಫ್ರೆಂಡ್ಸ್. ಇಷ್ಟು ರಾಶಿ ಪಾತ್ರೆಗಳು ಹಾಕೊಂಡು ತೊಳೋದ್ರೇ ನನಗೆ ಸಮಾಧಾನ ಆಗೋದು. 1-2 ಇದ್ದರೆ ಮುಟ್ಟೋ ಮಗಳೇ ಅಲ್ಲ, ಅದು ಹುಟ್ಟು ಗುಣ, ಸುಟ್ಟರು ಹೋಗಲ್ಲ. ಮೊದಲಿಂದ ಅಭ್ಯಾಸ ಆಗ್ಬಿಟ್ಟೈತೆ ರಾಶಿ ತೊಳೆದು. ಹಂಗೂ ಇವತ್ತು ತೊಳೆ ಪಾತ್ರೆಗಳು ಹೊಸಿನೇ ಇದ್ದು ಯಾಕೋ ಮನ್ಸಕ್ಕೆ ಸಮಾಧಾನ ಆಗಲಿಲ್ಲ. ಹೆಂಗಿರೋ ತೊಳಿಬೇಕಲ್ಲ ಅಂದ್ಬಿಟ್ಟು ಇರೋ ಬರೋ ಪಾತ್ರೆ ಅಂದರೆ ತೊಳೆದಿರೋ ಪಾತ್ರೆಗಳು ಎತ್ತಾಕೊಂಡೆ ತೊಳೆಯೋಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸ್ವಲ್ಪ ಪಾತ್ರೆ ಇದ್ರೆ ತೊಳೆಯಕ್ಕೆ ಮನ್ಸಾಗಲ್ವಲ್ಲ, ಅದಕ್ಕೆ. ಮತ್ತೆ ನಾನ್ ವೆಜ್ ಮಾಡಿದಾಗ ಪಾತ್ರೆಗಳು ತೊಳೆದ್ರೂ ಅದು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಫ್ರೆಂಡ್ಸ್, ನಾನ್ ವೆಜ್ ಥರ. ಅದಕ್ಕೆ ವಿಮ್ಮು ಅದು ಏನೇನೋ ಪ್ರಾಡಕ್ಟ್ಗಳು ಬಂದವೆ ಪಾತ್ರೆ ತೊಳೆಯೋಕ್ಕೆ. ನಮಗೆ ಅದೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಗೊತ್ತಿದ್ರು ಅವೆಲ್ಲ ಬಳಸಲ್ಲ ನಾನು. ನನಗೆ ವಿಮ್ ಸೋಪು, ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಬಿಡ್ತೀನಿ ಫ್ರೆಂಡ್ಸ್ ಸೋಪ್ ಒಳಗಡೆ. ಅದರಲ್ಲಿ ಪಾತ್ರೆ ತೊಳ್ಕೊಂಡ್ರೆ ಗಮ್ ಅಂತ ಇರ್ತೈತೆ, ನಾನ್ ವೆಜ್ ಸ್ಮೆಲ್ಲೇ ಇರಲ್ಲ. ಮೀನ್ಸಾರು ದಿನ ಮಾತ್ರ ಈ ಟಿಪ್ನ ನಾನು ಮಿಸ್ ಮಾಡ್ದಿರಾ ಫಾಲೋ ಮಾಡ್ತೀನಿ. ಇಷ್ಟೆಲ್ಲ ಒದ್ದಾಡೋ ಬದಲು ವಿಮ್ ಜೆಲ್ ತಗೊಳ್ಳೋದು ಬೆಸ್ಟ್ ಅಲ್ಲ ಅಂತ ನಿಮ್ಮ ಅನಿಸಿಕೆ ಅಲ್ವಾ ಫ್ರೆಂಡ್ಸ್. ಹಳ್ಳಿ ಕಡೆ ಈಗ್ಲೂ ಹೆಣ್ಮಕ್ಳು ಬೂದಿನಲ್ಲೇ ಪಾತ್ರೆ ಉಜ್ಜೋರು ಅವರೇ ಫ್ರೆಂಡ್ಸ್. ಅದ್ರಲ್ಲಿ ನಾನು ಒಬ್ಳು. ಊರ್ಗೆ ಹೋದ್ರೆ ಮಸಿ ಪಾತ್ರೆಲಿ ಏನಾದ್ರು ಅಡುಗೆ ಮಾಡಿದ್ರೆ ಅದೇ ತಾನೇ ಬೆಸ್ಟು. ಇನ್ನು ಸಬೀನಾ ಸೋಪು, ವಿಮ್ ಜೆಲ್ಲು ಅದೆಲ್ಲ ವರ್ಕ್ ಆಗಲ್ಲ ಮಸಿ ಪಾತ್ರೆಗಳಿಗೆ. ಹಂಗಾಗಿ ಇರೋದ್ರಲ್ಲಿ ಈ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ವಿಮ್ ಜೆಲ್ ಇರ್ಲಿ, ಇದುವರೆಗೂ ನಾನು ದೇವ್ರ ಸಾಮಾನು ತೊಳಕ್ಕೆ ಪಿತಾಂಬರಿನೇ ತಗೊಂಡಿಲ್ಲ. ಇನ್ನು ವಿಮ್ ಜೆಲ್ ಯಾವ ಕಾಲಕ್ಕೆ ತಗೊಳ್ತೀನೋ ಏನ್ ಕತೆನೋ ಗೊತ್ತಿಲ್ಲ. ಅಭ್ಯಾಸ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಇರೋದ್ರಲ್ಲೇ ಮೇಂಟೈನ್ ಮಾಡಿ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮತ್ತೆ ಹೊಸದಾಗಿ ಏನಾದ್ರು ತಗೋಬೇಕು ಅಂದ್ರೆ ಒಂದು ತಗೋಬೇಕಾದ್ರೆ ನೆನಪಾಗಲ್ಲ, ಇನ್ನೊಂದು ಯಾಕೆ ಬೇಕು, ಈಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು ಅನ್ನೋ ಮೆಂಟಾಲಿಟಿ ನಂದು. ಇದು ನಮ್ಮ ಅನ್ನಭಾಗ್ಯ ಬಾಕ್ಸ್ ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಯಾಕಂದ್ರೆ ಎಕ್ಸ್ಟ್ರಾ ರಾಗಿ ಅಕ್ಕಿ ಇದ್ರೆ ಈ ಬಾಕ್ಸ್ ಅಲ್ಲೇ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಈಗ ಎರಡೂನು ಬಾಕ್ಸ್ ಹಾಕಿ ಖಾಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತೊಳೆದಿಟ್ಕೋತೀನಿ. ನೆಕ್ಸ್ಟ್ ಶಿವ ಊರ್ಗೆ ಹೋಗ್ತೇನೆ ನೆಕ್ಸ್ಟ್ ವೀಕ್ ಅಲ್ಲಿ. ಅಕ್ಕಿನೋ ರಾಗಿನೋ ಎತ್ಕೊ ಬರ್ತೈತೆ. ಎತ್ಕೊ ಬಂದಿದ ತಕ್ಷಣ ಈ ಬಾಕ್ಸ್ ಅಲ್ಲಿ ತುಂಬಿಟ್ಕೊಬಿಡೋದು, ಆಗ ಸಮಾಧಾನ ಆಗ್ತೈತೆ. ಸಿಟಿ ಕಡೆ ಎಲ್ಲ ಒಂದು ಎಕ್ಸ್ಟ್ರಾ ರೂಮ್ ಇರ್ತಿತ್ತಲ್ಲ ಫ್ರೆಂಡ್ಸ್, ಎಕ್ಸ್ಟ್ರಾ ರೇಷನ್ ಎಲ್ಲ ಇಟ್ಕೊಳ್ಳೋಕೆ, ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕೆ ಸ್ಟೋರ್ ರೂಮ್ ತರ. ಸ್ಟೋರ್ ರೂಮೇ ಅಂತಾರಲ್ಲ, ನನಗೆ ಇದು ಸ್ಟೋರ್ ರೂಮ್ ಇದೇನೇನೆ ಸ್ಟೋರ್ ಬಾಕ್ಸ್. ಇದು ಯಾವಾಗಲೂ ತುಂಬಿತಂದ್ರೇನೆ ಸಮಾಧಾನ. ಖಾಲಿ ಆಯ್ತಂದ್ರೆ ಒಂದ್ಸಲ ಒಂಥರ ದುಃಖ, ಬೇಗ ಸ್ಟಾಕ್ ಮಾಡಿ ಇಟ್ಕೋಬೇಕು ರೇಷನ್ನ ಅನ್ನೋ ಥರ. ಹಂಗಾಗಿ ಇವಾಗ ತೊಳೆದು ಇಟ್ಕೋತೀನಿ. ನೆಕ್ಸ್ಟ್ ವೀಕಲ್ಲಿ ಫುಲ್ ಮಾಡ್ಕೋತೀನಿ. ಮುದ್ದೆ ಪಾತ್ರೆ ಅಂತೂ ನೆನ್ಸಿಕ್ಬಿಟ್ಟು ನಾವು ಹೆಣ್ಮಕ್ಳು ಲಾಸ್ಟಲ್ಲೇ ತೊಳೆಯೋದು, ಇಲ್ಲಾಂದ್ರೆ ಮುದ್ದೆ ಅಂಟ್ಕೊಂಡಿರೋದಲ್ಲ ಬಿಡಲ್ವಲ್ಲ. ಹಂಗಾಗಿ ಪ್ರತಿದಿನ ನಾನು ಪಾತ್ರೆ ತೊಳೆದ ತಕ್ಷಣ ಮಾಡೋ ಕೆಲಸನೇ ಅಡುಗೆ ಮನೆ ಬಟ್ಟೆ, ಅಂದರೆ ಮಸಿ ಬಟ್ಟೆ ಅಂತೀವಿ ಫ್ರೆಂಡ್ಸ್ ನಾವಿನ್ನ. ಅಡುಗೆ ಮಾಡೋಕ್ಕೆ ಬಳಸ್ತೀವಲ್ಲ ಅದನ್ನು ಡೈಲಿ ಇಲ್ಲೇ ಒಗ್ದು ಹಾಕೋಬಿಡ್ತೀನಿ. ಇದನ್ನು ನಾನು ಇದು ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಹೋಗಲ್ಲ. ಮತ್ತು ಕಾಲರ್ಸೋ ಮ್ಯಾಟು, ಟಾಮು ಬಟ್ಟೆ ಅದೆಲ್ಲ ಕೈಯಲ್ಲೇ ಒಕ್ಕೊಳ್ತೀನಿ. ಲಾಸ್ಟಲ್ಲಿ ನೀರು ಮನೆಲ್ಲ ತೊಳ್ಬಿಟ್ಟು ಹಾಲಿಗೆ ಶಿಫ್ಟ್ ಆದೆ. ಏನು ಇನ್ನೂ ಮುಗ್ದಿಲ್ವಾ ಮನೆ ಕೆಲಸ ಅಂದ್ಕೋತಾ ಇದ್ದೀರಾ ಫ್ರೆಂಡ್ಸ್? ಮುಗಿಯಲ್ಲ ಫ್ರೆಂಡ್ಸ್. ಇವತ್ತು ವಿಡಿಯೋದಲ್ಲಿ 90% ನಂದು ಮನೆ ಕೆಲಸನೇ ಇರ್ತೈತೆ. ಒಂದು ದಿನದಲ್ಲಿ ಇಷ್ಟು ಕೆಲಸ ಇದ್ದೇ ಇರ್ತೈತೆ ಫ್ರೆಂಡ್ಸ್ ನನಗೆ. ಆದರೆ ಅದನ್ನೆಲ್ಲ ಡೈಲಿ ಶೇರ್ ಮಾಡ್ಕೊಳ್ಳಲ್ಲ ಅಷ್ಟೇ. ಇದು ಒಂದು 4-5 ದಿನದ ಹಿಂದೆ ಒಗ್ದಿದ್ದ ಬಟ್ಟೆಗಳನ್ನ ಬಿಸಿಲಿಲ್ಲ ಅಂದ್ಬಿಟ್ಟು ಟಾಮು ರೂಮಲ್ಲೇ ಒಣಗಾಕ್ಬಿಟ್ಟಿದ್ದೆ. ಗಾಳಿಗೆ ಒಣ್ಕೊಬಿಟ್ಟೈತೆ. ಇನ್ನು ಇವತ್ತಿರೋ ಒಗ್ದಾಕಿರೋ ಬಟ್ಟೆಗಳು ಒಣಗಾಕೊಳ್ಳೋಕೆ ಟಾಮು ರೂಮ್ ಬೇಕೇ ಬೇಕಲ್ವಾ, ಮಳೆ ಗಿಳೆ ಬಂದರೆ. ಅದಕ್ಕೆ ಆ ಬಟ್ಟೆಗಳೆಲ್ಲ ಎತ್ತಿ ಮಡ್ಚಿಟ್ಕೊಳ್ತಾ ಇದ್ದೀನಿ. ಬಟ್ಟೆ ಒಗ್ದು ಹಿಂಡಿ ಒಣಗಾಕಕ್ಕೂ ಅಷ್ಟು ಕಷ್ಟ ಆಗಲ್ಲ ನನಗೆ. ಈ ಥರ ಮಡ್ಚಿಕ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಕೆಲಸ ನನಗೆ.
ಅದು ಊಟ ಮಾಡಿ ಮಾಡಿ ಮಡ್ಚಿಕ್ಬೇಕಲ್ಲ, ಹಂಗೆ ಪಿತ್ತ ನೆತ್ತಿಗೆ ಏರ್ತಾ ಇರ್ತೈತೆ. ಅಟ್ಲೀಸ್ಟ್ ಒಂದು 2-3 ದಿನ ಒಂದು ಕಡೆ ಇಟ್ಬಿಡೋಣ, ಹಂಗೆ ಗಂಟು ಕಟ್ಟಿ ಆಮೇಲೆ ಮಡ್ಚ್ಕೊಂಡ್ರೆ ಆಯಿತು ಅಂದರೆ ಎಲ್ಲಿ ಇಡೋದು ಇಕ್ಕಟ್ಟು ಮನೆಯಲ್ಲಿ, ಎಲ್ಲೇ ಇಟ್ಟರು ಕಣ್ಮುಂದೆ ಕಾಣಿಸ್ತಾ ಇರ್ತೈತೆ. ಸ್ವಲ್ಪ ಜನ ಹೆಣ್ಮಕ್ಳು ಇರ್ತಿರಲ್ಲ, ಚೇರ್ ಮೇಲೇನೋ ಸೋಫಾ ಮೇಲೇನೋ 1 ದಿನ 2 ದಿನ ಆ ಥರ ಇಡೋಕ್ಕೆ ನನಗೂ ಆಸೆ. ಎಲ್ಲೇ ಇಟ್ರು ಈ ಥರ ಮಡ್ಚೋ ಬಟ್ಟೆಗಳನ್ನ ಇವು ಒಂಥರ ಮೋಹಿನಿ ಥರ ಕಾಡ್ತಾ ಇರ್ತವೆ, ನನಗೆ ನೆಮ್ಮದಿ ಹಾಳು ಮಾಡಿಬಿಡ್ತವೆ. ಅದಕ್ಕೆ ಯಾವ ಕೆಲಸನೂ ಸ್ಟಾಕ್ ಇಡಬಾರ್ದು, ನನಗೆ ಅಲ್ಲಲ್ಲೇ ಮುಗಿಸ್ಕೊಬಿಡ್ಬೇಕು. ಕೆಲವರು ಗಂಡ್ಮಕ್ಳು ಯಾರು ಹೆಣ್ಮಕ್ಳು ಮನೇಲಿ ಇದ್ದೀವಿ ಇದ್ದಾರೆ ಅಂತ ಅಂದರೆ ಮುಗೀತು, ಮನೇಲಿ ಇದ್ದಾರೆ ಅಷ್ಟೇ, ಖಾಲಿಯಾಗಿದ್ದಾರೆ ಅನ್ನೋ ಥರ ಅವ್ರ ಮೈಂಡ್ ಸೆಟ್ಟು. ಅವ್ರು ಈ ವಿಡಿಯೋ ನೋಡಬೇಕು, ಖಾಲಿಯಾಗಿರೋದ ಜೀವನ ಬೇಸತ್ತೋಗಿರ್ತೈತೆ ನಮಗೆ. ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಮಾಡಿರೋದನ್ನೇ ಮಾಡಿ 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 ಆದಷ್ಟು ಬೇಗ ಮೆಂಟಲ್ ಹಾಸ್ಪಿಟ್ಲಿಗೆ ಜಾಯಿನ್ ಆಗ್ಬೇಕು ನಾವು, ಆ ರೇಂಜಿಗೆ ತಲೆ ಕೆಟ್ಟೋಗಿರ್ತೈತೆ. ಇನ್ನು ಮಕ್ಳು ಮರಿ ಇದ್ಬಿಟ್ರೆ ಮುಗ್ದೇ ಹೋಯ್ತು, ಡಬಲ್ ಕೆಲಸ. ಅವ್ರನ್ನ ಹಿಡ್ಕೊಂಡು ಮಾರೋಷ್ಟರಲ್ಲಿ ಈಗಲೇ ಭಯ ಆಗ್ತೈತೆ, ಮುಂದೆ ಹೆಂಗೋ ಏನೋ ಪರಿಸ್ಥಿತಿ ಅಂತ ಅಂದ್ಬಿಟ್ಟು. ಗಂಡ ಹೆಂಡತಿ ಇಬ್ಬರೇ ಇದ್ರೆ ಕೆಲಸ ಕಮ್ಮಿ ಅಂತ ಅನ್ಕೋಬೇಡ್ರಿ, ಆವಾಗಲೂ ಇದ್ದಿದ್ದೇನೆ ಕೆಲಸ. ನನಗಂತೂ ಕೆಲಸ ಮಾಡ್ತಾನೆ ಬಲಗೈ ಎತ್ತಕ್ಕಾಗ್ತಿರ್ಲಿಲ್ಲ, ಅಷ್ಟು ನೋವು ಸ್ಟಾರ್ಟ್ ಆಗ್ಬಿಡ್ತು. ಆದ್ರೂ ಬಿಡ್ತೀನ, ಮೂವ್ ಹಚ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದು ನಾನು. ಮುಗಿಸ್ಬೇಕಂದ್ರೆ ಅವತ್ತಿನ ಕೆಲಸ ಮುಗಿಸ್ಲೇಬೇಕು ಅಂತ ಅಂದ್ಬಿಟ್ಟು ಶಿವ ಬಟ್ಟೆಗಳನ್ನು ಎಲ್ಲ ಎತ್ತಿ ಮಡ್ಚಿ ಬೀರುಗಿಟ್ಬಿಟ್ಟು ಈಗ ರೆಸ್ಟ್ ತಗೋತೀನಿ ಅನ್ಕೊಂಡ್ರೆ ಫ್ರೆಂಡ್ಸ್, ನೋವೇ ಚಾನ್ಸ್ ಇಲ್ಲ. ಇನ್ನೂ ಕೆಲಸ ಬೇಜಾನ್ ಐತೆ ನನಗೆ. ಹಸಿಟ್ಟು ತಂಡಿತ್ತಿತ್ತಲ್ಲ, ಅದು ತಣ್ಣಗಾಗಿತ್ತು, ಅದನ್ನು ಜರಡಿ ಹಿಡ್ದಿಟ್ಕೊಬಿಡೋಣ ಅಂದ್ಬಿಟ್ಟು. ಯಾಕಂದ್ರೆ ಹಂಗೆ ಓಪನ್ ಆಗಿಟ್ರೆ ಮನೆಯಲ್ಲಿ ಹಲ್ಲಿಗಳು ಜಾಸ್ತಿ, ಅವೇನಾರು ಬಿತ್ತು ಅಂದರೆ ಗೊತ್ತಾಗಲ್ಲ, ಸುಮ್ಮನೆ ಗಲೀಜಾದರೆ ಎಲ್ಲ ಎತ್ತಿ ಎಸಿಬೇಕಾಗ್ತಿದೆ ಅಂತ ಅಂದ್ಬಿಟ್ಟು. ಮತ್ತು ಹಸಿಟ್ಟು ಏನಾದರೂ ಮಿಲ್ಲಿಗೆ ಹಾಕ್ಸ್ಕೊಬಂದರೆ ತಣ್ಣಗಾದ್ಮೇಲೆ ಜರಡಿ ಹಿಡ್ಕೋಬೇಕು ಫ್ರೆಂಡ್ಸ್. ಬಿಸಿ ಬಿಸಿ ಇದ್ದಾಗಲೇ ಜರಡಿ ಹಿಡ್ದು ಇಟ್ಬಿಟ್ರೆ ಬೇಗ ಹಾಳಾಗ್ಬಿಡ್ತೈತೆ, ಸ್ಮೆಲ್ ಬಂದ್ಬಿಡ್ತೈತೆ ಹಸಿಟ್ಟು. ಮತ್ತು ಕೆಲವರು ರಾಗಿ ಹಸಿಟ್ಟನ್ನ ಅಪರೂಪಕ್ಕೆ ಬಳಸೋರು ಸ್ಟಾಕ್ ಇಟ್ಕೊಂಡಿರ್ತಾರೆ, ಹಸಿಟ್ಟು ಹಾಳಾಗ್ಬಿಡ್ತೈತೆ. ಹಾಳಾಗಬಾರ್ದು ಅಂದರೆ 1-2 ಪಲಾವ್ ಎಲೆ ಹಾಕ್ಬಿಟ್ರೆ ಸಾಕು, ಹಸಿಟ್ಟು ಬೇಗ ಹಾಳಾಗಲ್ಲ. ಮತ್ತು ನಾವು ಇಷ್ಟು ಇಟ್ಕೋತೀವಿ kg ಗಟ್ಟಲೆ, ಹೆಂಗೆ ಅಂದರೆ ಡೈಲಿ ಮುದ್ದೆ ಮಾಡ್ತಾ ಇರ್ತೀನಲ್ಲ ಫ್ರೆಂಡ್ಸ್, ಹಾಳಾಗಲ್ಲ, ಬೇಗ ಖಾಲಿ ಆಗ್ತಿದೆ. ಮತ್ತು ಬಾಕ್ಸ್ ಕ್ಯಾಪ್ನ ಮೇನು ಟೈಟಾಗಿ ಇಟ್ಕೋಬೇಕು, ನೀರಿನ ಅಂಶ ಯಾವುದು ಸೋಗ್ತಾ ಇದ್ದಂಗೆ ಹಸಿಟ್ಟಿಗೆ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಕೆಟ್ಟೋಗಲ್ಲ. ಅಕ್ಕಿ ಒಳಗೇನು ಅಷ್ಟೇ, ಪಲಾವ್ ಎಲೆ ಹಾಕಿದ್ರೆ ಅಕ್ಕಿಗೆ ಹುಳ ಆಗಲ್ಲ, ಕೆಟ್ಟೋಗಲ್ಲ. ಸಾಂಬಾರ್ ಪುಡಿ ಒಳಗೆ ಉಪ್ಪು ಹಾಕಿಟ್ರೆ ಸಾಂಬಾರ್ ಪುಡಿ ಕೆಟ್ಟೋಗಲ್ಲ. ಸುಮಾರು ಟಿಪ್ಗಳವೆ. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಒಂದು ಎನರ್ಜಿ ಬ್ರೇಕ್ ಫ್ರೆಂಡ್ಸ್. ಶಿವನು ಬಂತು, ಕಾಯ್ತಾ ಇದ್ದಲ್ಲ. ಗಿಫ್ಟ್ ಚಾಲೆಂಜ್ ಮಾಡ್ದಾಗ ತಂದಿದ್ದು ಫ್ರೆಂಡ್ಸ್, ನಾನು ಶಿವಾಗೋಸ್ಕರ ಹಂಗೆ ಇಟ್ಟಿದ್ದೆ. ಶಿವಾಗ ಸಕ್ಕತ್ ಇಷ್ಟ ನನ್ಗಿಂತ ಅಂತ. ಕೊಡ್ಬಾರ್ದಾಗಿತ್ತು ಇರೋ ಲೆಕ್ಕ. ನಾನು ಹೇಳ್ದೆ ಬ್ಯಾಡ ಪಿ ಮೀನ್ ಇವತ್ತು ಬ್ಯಾಡ ಭಾನುವಾರ ತರ. ನಾನು ಸರಿಯಾಗಿ ಬುಕ್ ಮಾಡ್ದಲ್ಲ, 1 ಗಂಟೆ ಫ್ರೆಂಡ್ಸ್. ಇಷ್ಟೊತ್ತು ತನಕ ಹಿಡ್ದೈತೆ ಮನೆ ಕ್ಲೀನಿಂಗ್ ಎಲ್ಲ. ದೇವ್ರೆ ಸಕ್ಕಾಗೋಯ್ತು. ಏನಪ್ಪಿ ಫ್ರಿಜ್ಜಿಂದ ಎತ್ಕೊಂಡ ತಕ್ಷಣ ತಿನ್ಬಾರ್ದಂತೆ, ಹಿಂಗೆಲ್ಲ ಲೆಕ್ಕಾಚಾರ ಹಾಕಿನೇ ನನ್ ಗಂಡ ಹಿಂಗಾಯ್ತು ಫ್ರೆಂಡ್ಸ್. ಹೌದು, ನನ್ಗೆ ಉಳ್ಕಲ್ ಬರಾಗೈತೆ. ಓ ಮೈ ಗಾಡ್, ಒಂದೊಂದಲ್ಲ. ಬೇವಿನ ಸೊಪ್ಪು ತಿಂದ್ರೆ ಉಳ್ಕಲ್ ಕಮ್ಮಿ ಆಗ್ತೈದಂತೆ ಫ್ರೆಂಡ್ಸ್. ಡಾಕ್ಟ್ರು ಪ್ಲೀಸ್, ಡೆಂಟಿಸ್ಟ್ ಎಲ್ಲ ಹಾಸ್ಪಿಟಲ್ ಕ್ಲೋಸ್ ಮಾಡ್ಕೊಳ್ಳಿ, ಬೇವಿನ ಸೊಪ್ಪು ತಿನ್ರಿ. ಇಲ್ಲ ಫ್ರೆಂಡ್ಸ್, ಒಂದು ಸಲ ಉಳ್ಕಲ್ಲ ಆಯ್ತು ಅಂದ್ರೆ ಅದೇನೇ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋರ್ಗು ಕಷ್ಟ. ಮತ್ತೆ ನಾಟಿದಲ್ಲಿ ಅದೇನೋ ಇದ್ ಮಾಡ್ತಾರ, ಅದು 2 ಮಾಡ್ಬೇಕು. ಇನ್ನೇನೇ ಮಾಡಿದ್ರು ಕಷ್ಟ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ, ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ನನ್ನ ಲೈಫಲ್ಲೇ ಸ್ವೀಟ್ ಅಂದ್ರೆ ನನಗಾಗಲ್ಲ. ಶಾವಿಗೆ ಪಾಯಸ ಒಂದು ಇಷ್ಟಪಟ್ಟು ತಿಂತೀನಿ, ಅದು ಅಪರೂಪಕ್ಕೂ ಅಮಾಸೆಗೂ ಉಣ್ಮೆಗೂ ಮಾಡ್ತೀನಿ. ಅಂದ್ರೆ ರೋಡಲ್ಲಿ ಹೋಗ್ಬಿಟ್ಟು ಉಳ್ಕಲ್ ಎಲ್ ತೆಗಿತಾರೆ ಅಂತ ಕೇಳ್ಬೇಕಾ ನಾನು? ಹಳ್ಳಿಲಿ ಹುಟ್ಟಿರೋ ಶಿವಾಗೆ ಗೊತ್ತಿಲ್ಲ ನನ್ಗೆ, ಹೆಂಗ್ ಗೊತ್ತ? ಐ ಕಾಂಟ್ ಫ್ರೆಂಡ್ಸ್. ಉಳ್ಕಲ್ಲಾದ್ರೆ ಮಕ್ಕಳು ಚಾಕ್ಲೇಟ್ ಕಿಕ್ಲೇಟ್ ಸ್ವೀಟ್ ಎಲ್ಲ ತಿನ್ನಕ್ ಹೋಗ್ಬೇಡ್ರಿ. ಮತ್ತೆ ನೀನ್ ತಿಂತಾ ಇರೋದೇನು ಸಗಣಿನ ಅಂತ ಅನ್ಕೋಬೇಡಿ. ಅಂದ್ರೆ ಈ ಕಡೆ ಉಳ್ಕಲ್ಲಾಗೈತೆ, ಈ ಕಡೆ ಅಲ್ಲಿ ಚೆನ್ನಾಗೈತಲ್ಲ, ಅದಕ್ಕೆ ತಿಂತಾ ಇದೀನಿ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. ಅದು ಹೋಗ್ಲಿ, ಅವಾಗ ಚಾಕ್ಲೇಟ್ನ ರುಬ್ಬಿಟ್ಟು ಕುಡಿತೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಆಪರೇಷನ್ ಅಲ್ಲ ಫ್ರೆಂಡ್ಸ್, ಸ್ಕಿನ್ ಕೇರು. ಈಗ ಹೆಂಗಿದ್ರು ಮನೆ ಒರೆಸ್ಬೇಕಲ್ಲ ಫ್ರೆಂಡ್ಸ್. 4:15 ಆಗ್ತಾ ಬಂತು. ಇನ್ನೇನು ಶಿವ ಬತ್ತೈತೆ ಕೆಲಸದಿಂದ, ಒಂದು 5:05ವರೆಗೆ ಬಂದು ನಾವಿಬ್ರು ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಈ ಗ್ಯಾಪಲ್ಲಿ ಮನೆ ಒರೆಸ್ಲೇಬೇಕು, ಬಾಗಿಲಿಗೆ ನೀರು ಹಾಕ್ಲೇಬೇಕು. ಅದಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ಇವೆಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಫ್ರೆಂಡ್ಸ್ ಏನೇನು ತಗೊಂಡಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು, ಅದೇ ಫ್ರೆಂಡ್ಸ್ ಇದು ಊರ್ಗಡ್ಲೆನ ರುಬ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇದೇ ಕಡಲೆ ಹಿಟ್ಟು ಅಂತ ನಾನು ಅನ್ಕೊಂಡೆ, ಆಮೇಲೆ ನೀವು ಹೇಳಿದ ಮೇಲೆ ಗೊತ್ತಾಯ್ತು ಕಡಲೆ ಬೇಳೆಯಲ್ಲಿ ಮಾಡೋದು ಕಡಲೆ ಹಿಟ್ಟು ಅಂತ. ಇಟ್ಸ್ ಓಕೆ, ಅದನ್ನು ಯೂಸ್ ಮಾಡೋಣ ಫ್ರೆಂಡ್ಸ್. ಜೇನುತುಪ್ಪ, ಅರಿಶಿನ, ಇದು ಮೇನ್ ಇಂಗ್ರೀಡಿಯೆಂಟ್ ಫ್ರೆಂಡ್ಸ್. ಇದು ಏನು ಪುಡಿ ಅಂದರೆ ಬೀಟ್ರೋಟ್ ತುರಿದ್ಬಿಟ್ಟು ಒಣಗಿಸ್ಕೊಂಡಿದ್ದೆ, ಬೀಟ್ರೋಟ್ ಪುಡಿ ಅದು. ಹಂಗೆ ರೋಸ್ ವಾಟ್ರು, ಜೊತೆಗೆ ನೀರು ತಗೊಂಡಿದ್ದೀನಿ ಫ್ರೆಂಡ್ಸ್. ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ಫ್ರೆಂಡ್ಸ್ ಮೊನ್ನೆ ಮಾಡಿದ್ದು ಸಖತ್ ಹೆಲ್ಪ್ಫುಲ್ ಆಯಿತು ನನಗೆ. ಕಣ್ಣಿಗೆ ಬರ್ತಾಯಿತ್ತು ಕೂದಲು ಫೇಸ್ ಪ್ಯಾಕ್ ಅದಕ್ಕೆ ಹಾಕೋಬೇಕಾದ್ರೆ, ಸೋ ಡಿಸ್ಟರ್ಬೆನ್ಸ್ ಆಗಿತ್ತು. ಒಂದು 5-6 ಡ್ರಾಪು ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಇಟ್ ವೆಲ್ ಫ್ರೆಂಡ್ಸ್. ಬೀಟ್ರೋಟ್ ಫೇಸ್ ಪ್ಯಾಕ್
ಅಕ್ಕಿಟ್ ಹಾಕೊಂಡಿರೋದ್ರಿಂದ ಸ್ವಲ್ಪ ಕಲರ್ ಡಿಮ್ ಆಗೈತೆ, ಇಲ್ಲಾಂದ್ರೆ ಬರೀ ಬೀಟ್ರೂಟ್ ಕಲರೇ ಕಾಣಿಸ್ತೈತೆ. ಈಗ ಇದನ್ನ ಮುಖ ನೀಟಾಗಿ ತೊಳೆದಿದ್ದೀನಿ, ಏನೋ ಹಚ್ಚಿಲ್ಲ. ಈಗ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ವಾ. ಮನೇಲಿ ಕ್ಯಾರೆಟು ಬೀಟ್ರೂಟ್ ತಂದಾಗ ಸಿಪ್ಪೆ ಸುಲ್ಕೋತಿರಲ್ಲ ಫ್ರೆಂಡ್ಸ್, ಆ ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬೇಡ್ರಿ, ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ರಿ. ನಂತರ ಸ್ಕಿನ್ ಕೇರ್ ಯೂಸ್ ಆಗ್ತಿದೆ. ಕಸದಿಂದ ರಸ, ಗಂಡಪ್ಪ ಕಮ್ಮಿಂಗು ಬಂದಿಲ್ಲ. ಬತ್ತೈತೆ ಹೋಗ್ತೈತೆ. ಟೀ ಸ ಸುಟ್ಟೋಗೈತಾ? ಹಾಗಾದ್ರೆ ಕರೆಂಟ್ ಡಮರ ಇವತ್ತು. ಓ ಶೆಟ್, ಇಟ್ಸ್ ಓಕೆ ಫ್ರೆಂಡ್ಸ್, ನೀರೆಲ್ಲ ಹಿಡ್ದಿಟ್ಕೊಂಡಿದ್ದೀನಿ. ಸ್ಕಿನ್ ಕೇರ್ ಬಾಪಿ, ಸ್ಕಿನ್ ಕೇರ್ ಬಾ. ಸ್ಕಿನ್ ಕೇರ್ ಅಂದ್ರೆ ಇವಾಗ ಗಡಗಡ ನಡುತ್ತಿದೆ. ಇದು ಡ್ರೈ ಆಗಕ್ಕೆ ಬಿಡ್ತೀನಿ. ಈ ಗ್ಯಾಪಲ್ಲಿ ಮನೆ ಒಂದು ಹೊಸ್ಬಿಟ್ಟು ಬಾಗಿಲು ನೀರು ಹಾಕ್ಬಿಡ್ತೀನಿ. ಫ್ರೆಶ್ ಆಗ್ಬಿಟ್ಟು ಬಂದು ರಂಗೋಲಿ ಹಾಕೋದು. ಶಿವ ನೀರು ಕಾಯ್ಸಕ್ಕೆ ಹೋಗ್ತೈತೆ. ಉಷ್ಪಲಮ್ಮಲ್ಲಿ ದೆವ್ವ ಐತೆ ಫ್ರೆಂಡ್ಸ್ ಒಂದು, ಅದು ಹಿಂಗೆ ಇದ್ದಿದ್ದು ಪಕ್ಕ. ಏನಪ್ಪ ರೆಡಿ ಆಗ್ತಿದ್ಯಾ? ಕರೆಂಟ್ ಇಲ್ವಪ್ಪಿ ಹಂಗಾರೆ ಇವತ್ತು? ಓಕೆ ಫ್ರೆಂಡ್ಸ್, ಶಿವ ನೀರು ಕಾಯಿಸಿದೆ. ಈ ಗ್ಯಾಪಲ್ಲಿ ಪಟ ಅಂತ ನನ್ನ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. 1 hour later. ಮಲಗ್ದ ಅಡ್ಡ ಇವನೇ ಹೊಸ್ಲಾಗ್ಬಿಟ್ಟವನೇ. ಕಾಲ್ ತೊಳೆದ್ರೆ ಏನ್ ಮಾಡೋದು? ದಾಟ್ ಬರ್ತಪ್ಪಿ. ಹಂಗ ಮಾಡ್ಲಿ, ಆಮೇಲೆ ಸೊಕಡೆ ಚಳಿಗೆ ನೀನ್ ಎಲ್ಲ ಹಚ್ತೇಳ, ಇಲ್ಲ ಹಚ್ಚು ನಿಲ್ಕೋತಾನ ನಾನು. ಎಲ್ಲಾಸ್ತ್ರು ಅವ್ನಿಗೆ ಅಲ್ಲೇ ಬೇಕು. ಎಲ್ಲಿಗ ಎಲ್ಲಿ ನಿಲ್ಕೋತಾನ? ಎದ್ದಳ ಮಗನೇ, ಎದ್ದಳೊಂದ್ ಸ್ವಲ್ಪ. ಉಪ್ಸ್ಕೊಂಡು ನಾನೇನು ಉಪ್ಸಿಲ್ಲಪ್ಪಿ, ನೀನೇ ಉಪ್ಸಿರೋದವನ್ನ. ಹೇಳ್ದ ಮತ್ ಕೇಳ್ತಾ ಇದ್ದಂಗ ಆಗವನೇ. ಹೊಸ ಟೀ ಶರ್ಟ್, ಹೊಸ ಪ್ಯಾಂಟ್, ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಹೊಸ ಹೇರ್ ಸ್ಟೈಲು, ಪದೇ ಮಿರರ್ ನೋಡ್ತಾ ಇರೋ ಗಂಡ. ನೋಡಿ ಫ್ರೆಂಡ್ಸ್, ನಾವು ಸಹ ಈ ತರ ಶೋಕಿ ಮಾಡಲ್ಲ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್, 6 ಗಂಟೆ ಒಳಗಡೆ ಮುಗಿಸ್ಕೊಬಿಟ್ಟೆ. ರಂಗೋಲಿ ಗಿಂಗೋಲಿ ಎಲ್ಲ ನಾನು. ನೀನು ಇನ್ನೊಂದ್ಸಲ ಬೆಳಕೊಪ್ಪಿ. ಡಬಲ್ ಅದು ಶಿವದು ಸೀಕ್ರೆಟ್ ಪೂಜೆ ಇರ್ತೈತೆ ಫ್ರೆಂಡ್ಸ್. ಅದೇನೇನೋ ಬೇಡ್ಕೊತಾರೋ ಅದೆಲ್ಲ ಇರ್ತೈತೆ. ನಾನು ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು ಅಂತಿದ್ದೀನಿ. ಬಾರೆ ಏನ್ ನೋಡಿ ಕೆಳಗಿಂದ ಮೇಲೆ. ಮಿರರ್ ಅಲ್ಲಿ ಯಾರ ಮಕ ನೋಡ್ಕೊಳ್ಳೋದು ನೋಡಿದೀನಿ, ಬ್ಯಾಕ್ ನೋಡ್ಕೊಳ್ಳೋದು ನಿನ್ನೊಬ್ಬನೇ. ನಾ ತಡೀರಿ. ಓಕೆ ಬಾ, ಆಂಜನೇಯ ಸ್ವಾಮಿ ವೇಟಿಂಗ್. ಸಂಜೆ ಕರೆಕ್ಟಾಗಿ 6 ಗಂಟೆ ಫ್ರೆಂಡ್ಸ್. ಈಗ ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಿನ್ಕೊಂಡು. ಇಲ್ಲೇ ಫ್ರೆಂಡ್ಸ್, ನನಗೆ ಅವತ್ತು ಗುಡ್ಡಕ್ಕೆ ಬಂದಿದ್ದು ಗಿಫ್ಟ್ ಚಾಲೆಂಜ್ ದಿನ ಇಲ್ಲೇನೆ. ಅವತ್ತಿಂದ ಅದು ನನಗೆ ಮೆಮೊರಿಬಲ್ ಸ್ಪಾಟ್ ಆಗಿ ಉಳ್ಕೊಬಿಟ್ಟೈತೆ ಫ್ರೆಂಡ್ಸ್. ನೋಡು, ಸ್ನ್ಯಾಕ್ಸ್ ಅಂಗಡಿಗಳ ಹತ್ರ ತುಂಬ ಹೋಗವ್ರೆ. ಊಟದ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರಲ್ಲ, ಅದಕ್ಕೆ ಬಜ್ಜಿ ಕೊಂಡ ತಿಂತಾರೆ ನಮ್ಮಂತ ಬಡವರು. ಭಯವನ್ನು ಬಿಡು ನನ್ನ ಮಗುವೆ, ನಾನು ಎಂದು ನಿನ್ನ ಹಿಂದೆ ಇರುವೆ. ಸಂಜೆ ಟೈಮ್ ಬಂದ್ರೆ ಯಾರು ಇರಲ್ಲ ಫ್ರೆಂಡ್ಸ್. ಆಂಜನೇಯ ಸ್ವಾಮಿ ಹತ್ರ ಆರಾಮಾಗಿ ಮಾತಾಡ್ಬೋದು. ನೀನ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ಮುಸ್ಕಿನ ಜೋಳ ತಿಂತೀನಿ. ನೋಡಿದ್ರೇನೆ ಗೊತ್ತಾಗ್ತೈತೆ ಬಲ್ತೋಗೈತೆ. ಅದಕ್ಕೆ ನಾವು ಪಾನಿಪುರಿ ತಿನ್ನೋಣ ಬಾ. 1-2 ಗೋಲ್ಗಪ್ಪ. ಜೋಳ ಬೇಡ ಅಂದ್ರೆ ಪಾನಿಪುರಿ ಕೊಡಿಸ್ತೈತೆ ಅಂದ್ರೆ ಏನು ಬೇಡ ನಡೆಯುತ್ತೈತೆ ಫ್ರೆಂಡ್ಸ್. ಪಾರ್ಸಲ್ ತಗೋತೀನಿ. ಫ್ರೆಂಡ್ಸ್, ಮಸಾಲೆ ಪುರಿ ಆಫ್ಟರ್ ಲಾಂಗ್ ಟೈಮ್ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಆಮೇಲೆ ಅಡುಗೆ ಮಾಡ್ಕೊಂಡ್ರಾಯ್ತು. ಅಡುಗೆ ಏನಿಲ್ಲ ಫ್ರೆಂಡ್ಸ್, ಉಂಡೆಕಾಯಿ ಗೊಜ್ಜೈತೆ, ಅದಕ್ಕೆ ಮುದ್ದೆ ಮಾಡ್ಕೊಡೋದು ಅಷ್ಟೇನೆ. ಲೆಟ್ಸ್ ಸ್ಟಾರ್ಟ್. ತಿನ್ನಲ್ಲ ನೀನು? ಲಾಸ್ಟಲ್ಲಿ ಒಂದು ಸ್ವಲ್ಪ ಅಂದ್ರೆ ಹೆಂಡತಿ ತಿನ್ಬಿಟ್ಟಿದ್ ಗಂಡ ತಿನ್ಬೇಕು ಅನ್ನೋ ಸಂಪ್ರದಾಯ. ಹಂಗೆ ಫಸ್ಟ್ ತಿನ್ಬೇಕು ಫ್ರೆಂಡ್ಸ್. ನಮ್ಮ ಹತ್ರ ಇರೋ ಲೆಕ್ಕ ಈ ಮಸಾಲೆ ಪುರಿ ತಿನ್ನಬಾರ್ದು ಫ್ರೆಂಡ್ಸ್ ನಾನು. ಯಾಕಂದ್ರೆ ಎಲ್ಲ ತಗೊಂಡ್ ಪ್ಯಾಕ್ ಮಾಡಿಸ್ಕೊಂಡಿದೀವಿ. ಬುಸ್ ಅಂತ ಒಂದ್ ಜೋರಾಗಿ ಗಾಳಿ ಬಂತು, ಧೂಳೆಲ್ಲ ಕುತ್ಕೊಬಿಡ್ತು ಫ್ರೆಂಡ್ಸ್. ಮಸಾಲ ಮೇಲೆ, ಪಾನಿ ಮೇಲೆ. ನಾನು ಪ್ಯಾಕ್ ಮಾಡಿಸ್ಕೊಬಿಟ್ಟಿದ್ದೆ. ನಾನ್ ಪ್ಯಾಕ್ ಮಾಡಿಸ್ಕೊಳಕ್ ಮುಂಚೆ ಎಷ್ಟ್ ಸಲ ಗಾಳಿ ಬಂದೈತಾವ, ತುಂಬ್ಕೊಂಡೈತ ಧೂಳು. ಪಾಪ ಅವ್ರು ಏನ್ ಮಾಡಕತ್ತಿದೆ, ಅವಣ್ಣ ಏನೋ ಅಡ್ಡ ಇಕ್ಕವ್ರ ಬಟ್ಟೆ ಗಿಟ್ಟಲ್ಲಿ ಕಟ್ಟವ್ರೆ, ಆದ್ರೂ ಬಂತು ಧೂಳು. ಪರಿಚಯ ಇದ್ರೆ ಜಾಸ್ತಿ ಕೊಡ್ತಾರಾ?
ಗೊತ್ತಿರುತ್ತೆ ಇಷ್ಟು ಕೊಟ್ಟ ಬೇರೆ ಕಡೆ ನೋಡಿದ ಹಿಂಗ್ ಕೊಡ್ತಾರೆ. ಹೌದು ಫ್ರೆಂಡ್ಸ್, ಪರಿಚಯ ಇದ್ರೆ ಜಾಸ್ತಿ ಕೊಡ್ತಾರೆ. ನಾವು ಒಂದೇ ಕಡೆ ಪಾನಿಪುರಿ ತಿನ್ಬೇಕು ಟೇಸ್ಟ್ ನೋಡ್ಕೊಂಡು. ಬೇರೆ ಬೇರೆ ಚೇಂಜ್ ಮಾಡ್ತಾ ಇದ್ರೆ ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ. ಮುರಿ ಇನ್ನ ನೋಡಿ ಎಷ್ಟು ಐಟಮ್ ಕೊಟ್ಟವನು. ತಟ್ಟೆ ಎತ್ಕೊಂಡು ಹೋದ್ ಸಲ ತಂದಿದ್ ಚೆನ್ನಾಗೇ ಇರ್ಲಿಲ್ಲ. ಇಬ್ರು ತಿನ್ಬೇಕಂತ ಕೊಟ್ಟವನು. ನನ್ಗೆ ಅಲ್ಲೇ ತಿನ್ನಕ್ ಇಷ್ಟ. ಹಂಗ್ ಗಾಳಿ ಬಂದಾಗೆಲ್ಲ ಧೂಳು ಬತ್ತಿತೆ, ಪಾನಿಪುರಿ ಒಳಗೆ ಮಿಕ್ಸ್ ಆಗ್ತಿದೆ, ಎಷ್ಟು ಟೇಸ್ಟ್ ಇರ್ತೈತೆ ಅಲ್ಲೇ ತಿನ್ನಕ್ಕೆ. ನನ್ ಗಂಡ ತಿನ್ಸಲ್ಲ. ಇಬ್ರು ತಿನ್ನೋ ಹಾಕೊಂಡ್ ಪಾಪ. ಸಮಾಧಾನ ಮಾಡ್ಕೊಪ್ಪಿ, 20 ಸಲ ಹೇಳ್ತೇನೋ. ನನ್ ಪರಿಚಯ ಇದೀನಿ ಅದಕ್ಕೆ ಜಾಸ್ತಿ ಹಾಕೋರೆ, ಜಾಸ್ತಿ ಕೊಟ್ಟವ್ರೆ. ಇಂದ ತಿನ್ಬಿಟ್ಟು ಕೊಡು. ಲೈಟ್ ಆಗಿ ತಿನ್ನು ಸ್ವಾಮಿ. ನಾವು ಲೇಟ್ ಆಗಿ ಜ್ವರ ತಿನ್ನೋದು. ನಿಮ್ಮ ಇದು ನಮ್ಗೆ ಹೊಟ್ಟೆ ಉರಿ ಎಲ್ಲ ಫ್ರೆಂಡ್ಸ್ ತಿನ್ಲಿ. ಹಂಗಲ್ಲ, ಪ್ಲೇಟ್ ತಿನ್ಕೊ, ಹಂಗೆ ತಿನ್ಕೊಡ್ತು ಒಂದೇ ಅಪ್ಪಿ ಚಾಲೆಂಜ್ ಅಪ್ಪಿ. ನೀನು ಒಂದೇ ಬಾಯಿಗೆ ಅದೆಲ್ಲ ತಿಂದ್ರೆ ಈ ತಿಂಗಳು ಪೂರ್ತಿ ನಾನೇನು ಕೇಳಲ್ಲ ಫ್ರೆಂಡ್ಸ್. ಜಂಕ್ ಫುಡ್ಗಳ ಖಾರ ಆಕೈತಾ, ಹಂಗೆ ಇರ್ಬೇಕು. ದೃಷ್ಟಿ ಆಗ್ತಿದೆ ಅಂತನಾ? ಈಗ ಒಂದ್ ಮ್ಯಾಟ್ರ್ ಹೇಳ್ತೀನಿ ಫ್ರೆಂಡ್ಸ್. ಮದ್ವೆ ದೋಸ್ತರಲ್ಲಿ ಎಲ್ಲ ಶಿವ ಊಟ ತಿಂತ ಇದ್ರೆ ಅವ್ರವ್ವ ನೋಡ್ಬೇಡ ನೀನು ಅನ್ನೋದು. ನಾನ್ ನೋಡಿದ್ರೆ ದೃಷ್ಟಿ ಆಗೋದಂತೆ ಶಿವಾಗೆ. ಈಗ ಯಾರು ಮಾಡಾಕ್ತಾ ಇರೋರು ಏನು ಅವಾಗ ಒಂದ್ ಬಿಲ್ಡಪ್ ಫ್ರೆಂಡ್. ನನ್ ಮಕ್ಕಳ ಮೇಲೆ ಎಷ್ಟು ಪ್ರೀತಿನೋ ತಾಯಿಗೆ ಅಂತ ಅನ್ಕೋತಾ ಇದ್ದೆ. ನೋಡಿದ್ರೆ ಅದ್ ನಮ್ಮ ಮೇಲೆ ಹೊಟ್ಟೆ ಉರಿ ಪ್ರೀತಿ ಎಲ್ಲ. ಮಿಕ್ಕಿದ್ದೆಲ್ಲ ನನ್ಗೆ ಫ್ರೆಂಡ್ಸ್. ನನ್ಗೆ ಬಿಸಿ ಬಿಸಿ ತಿನ್ಬೇಕು ಫ್ರೆಂಡ್ಸ್. ಆಗ ತಿಂದಿರೋ ಫೀಲ್ ಆಗ್ತಿದೆ. ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ನಾವು ಮುದ್ದೆ ಮಾಡ್ಕೊಂಡು ತಿಂದಿದ್ದಾಯ್ತು. ಈಗ ವಿಶ್ ಮಾಡುವ. ಯಶಿಕಾ ರೆಡ್ಡಿ 31ಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಮಧುಮತಿ ಅವ್ರದ್ದು 15ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ರೂಪಿಣಿ ಗೌಡ 15ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಫೆಬಿನ್ ಸ್ಯಾಮ್ 31ಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಧ್ರುವ 11ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಸಹನಾ ಅವ್ರದ್ದು 22ಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಅದ್ವಿಕ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ವಿಶ್ರುತ್ 7ನೇ ತಾರೀಕು 5ನೇ ವರ್ಷದ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಖುಷಿ ಕೌಶಿಕ್ ಹಾಯ್. ಹಾಯ್. ಸೌಮ್ಯ ಸಿಸ್ಟರ್ ಹಾಯ್. ಹಾಯ್. ರಚನಾ 7ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಮಂಗಳ ಶ್ರೀ ಸಿಸ್ಟರ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಯೋಗೇಶ್ ಅವ್ರದ್ದು 29ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.